ಇನ್ನು 136 ಸೀಟ್ ಇಟ್ಕೊಂಡು ಏನ್ ಹರಿದ್ರಿ ನೀವು ಡಿ ಕೆ ಶಿವಕುಮಾರ್ ಅವರೇ? ಕಾಂಗ್ರೆಸ್ ಪಕ್ಷದಲ್ಲಿ 136 ಸೀಟ್ ಇದೆ, ಏನ್ ಹರಿದ್ರಿ ನೀವು? ಏನ್ ಯಾರು ಹರ್ಕೊಂಡ್ರಿ ನೀವು ಅನ್ನುವಂತ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಏನ್ ಹರ್ಕೊಂಡ್ರಿ, ಯಾರು ಹರ್ಕೊಂಡ್ರಿ, ಎಲ್ಲೆಲ್ಲಿ ಹರ್ಕೊಂಡ್ರಿ, ಮತ್ ನೀವು 136 ಸೀಟ್ ಇಟ್ಕೊಂಡು ಏನ್ ಹರಿದ್ರಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಇದು ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಂತ ನೀವು ತಿಳಿಸಿ ಕಮೆಂಟ್ ನಲ್ಲಿ. ಆದ್ರೆ ಹೀಗೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಇಂಥ ಪ್ರಶ್ನೆಯನ್ನ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದು ಕುತೂಹಲಕಾರಿ ವಿಚಾರ ಇರುತ್ತೆ. ಯಾಕೆ ಈ ರೀತಿ ಮಾತಾಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ 136 ಸೀಟ್ಗಳನ್ನ ಇಟ್ಕೊಂಡು ಏನ್ ಹರಿದ್ರಿ, ಯಾರು ಹರ್ಕೊಂಡ್ರಿ, ಎಲ್ಲೆಲ್ಲಿ ಹರ್ಕೊಂಡ್ರಿ, ಹೆಂಗ್ ಹರಿದಿದ್ರಿ, ನೀವೇನ್ ಕಿಸಿದ್ರಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿರುವಂತಹ ಮಾತಿನ ಉಚ್ಚಾರಗಳಿವು. ನಿಖಿಲ್ ಕುಮಾರಸ್ವಾಮಿ ಅವರು ಗೌಡಿಕಿ ಕುಟುಂಬ ಅಂದ್ರೆ ಅದರದ್ದು ಒಂದು ಗತ್ತಿರುತ್ತೆ. ಅದೇ ಗತ್ತಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ಬಿಟ್ಟಿದ್ದಾರೆ. ಏನ್ ಹರ್ಕೊಂಡ್ರಿ, ಏನ್ ಹರಿದ್ರಿ ಅಂತ ಮಾತಾಡ್ತಾರಲ್ಲ, ನಾನು ಏನ್ ಹರ್ಕೊಂತಿ ಬಿಡೋ ನೀನ್ ಅಂತ ಹಿಂಗ್ ಮಾತಾಡ್ತಾರಲ್ಲ, ಆ ರೀತಿ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ. ನಂದೇನ್ ಹರ್ಕೊಂತೀರಿ ನೀವು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ. ಈಗ ಯಾಕಿಂತಹ ಮಾಹಿತಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಕಾರಣ ಏನು ಅನ್ನೋದು ನಿಮಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸ್ತೀನಿ ನೋಡಿ. ಡಿ ಕೆ ಶಿವಕುಮಾರ್ ಅವರು ಏನ್ ಮಾತನಾಡಿದ್ರು, ಯಾವ್ದು ಕಾರಣಕ್ಕಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹರ್ಕೊಳ್ಳೋದ್ರ ಬಗ್ಗೆ ಮಾತನಾಡಿದ್ರು ಅನ್ನೋದು ನಿಮಗೆ ನಿಮ್ ಮುಂದೆ ಹೇಳ್ತೀನಿ ನೋಡಿ. ಡಿ ಕೆ ಶಿವಕುಮಾರ್ ಅವರ ಆರೋಪ ಆಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಕುಟುಂಬದ ಮೇಲೆ, ಕುಮಾರಸ್ವಾಮಿ ಅವರ ಕುಟುಂಬದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಆರೋಪ ಮಾಡಿದ್ರು. ಏನಂತ ಆರೋಪ ಮಾಡಿದ್ರು ಅಂದ್ರೆ ನೋಡಿ, ಟೌನ್ಶಿಪ್ ಯೋಜನೆ ವ್ಯಾಪ್ತಿಯಲ್ಲಿ ಏನ್ ಜಮೀನು ಬರುತ್ತಲ್ಲ, ಆ ಜಮೀನ್ ಭೂಸ್ವಾಧೀನ ಪರಿಹಾರಕ್ಕಾಗಿ ಕುಮಾರಸ್ವಾಮಿ ಅವರು ಅರ್ಜಿಯನ್ನ ಹಾಕೊಂಡಿದ್ರು. ಅವರ ಕುಟುಂಬದಿಂದ, ಕುಮಾರಸ್ವಾಮಿ ಅವರು ಅವ್ರ ಕುಟುಂಬದಿಂದ ಅರ್ಜಿಯನ್ನ ಹಾಕೊಂಡಿದ್ರು ಭೂಸ್ವಾಧೀನ ಪರಿಹಾರಕ್ಕಾಗಿ ಎಂಬುದು ಡಿ ಕೆ ಶಿವಕುಮಾರ್ ಅವರು ವಾದ ಆಗಿದೆ. ಯಾಕೆ ಇವರು ಅರ್ಜಿ ಹಾಕಿದ್ದಾರೆ ಅಂತ, ತಮ್ಮ ಪರಿಹಾರಕ್ಕಾಗಿ ಅರ್ಜಿ ಹಾಕೊಂಡ್ರು ಅಂತ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿ ಆರೋಪ ಮಾಡಿದ್ರು. ಇದಕ್ಕೆ ತಂದೆ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗಿತ್ತು. ಅವರು ಕೂಡ ಉತ್ತರ ಕೊಡ್ತಾ ಇದ್ದಾರೆ, ಬಹಳ ಭರ್ಜರಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ. ಬನ್ನಿ ಚರ್ಚೆಗೆ ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಇದಕ್ಕೆ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಆದ್ರೆ ಆ ಸಿಟ್ಟು ಕೋಪಾಗ್ನೆಯ ಜ್ವಾಲೆಯಲ್ಲಿ ನಮ್ಮ ಮೇಲೆ ಆರೋಪ ಮಾಡ್ತೀರಾ, ನಮ್ಮ ಕುಟುಂಬದ ಮೇಲೆ ಆರೋಪ ಮಾಡ್ತೀರಾ ಡಿ ಕೆ ಶಿವಕುಮಾರ್, ನೀವೇನು ಹರ್ಕಂಡ್ರಿ, ನಮ್ಮ ಕುಟುಂಬದ ಏನ್ ಹರ್ಕೊಂಡಿದ್ದೀರಿ ನೀವು ಅನ್ನುವಂತಹ ನಿಟ್ಟಿನಲ್ಲಿ, ಅಥವಾ ಏನ್ ಹರಿದಿದ್ದೀರಿ ಅನ್ನುವಂತಹ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನೋಡಿ, ಅವರು ನನ್ನ ಕುಟುಂಬದ ಏನ್ ಹರ್ಕೊಂಡ್ರಿ ಅಂತ ಹಿಂಗ್ ಕೇಳಿಲ್ಲ, ಅಥವಾ 136 ಸೀಟ್ ಇಟ್ಕೊಂಡು ಏನ್ ಹರಿದಿದ್ದೀರಾ ಅಂತ ಕೇಳಿದ್ದಾರೆ. ಆದ್ರೆ ಅವರು ಹರಿದಿದ್ದೀರಾ ಅಂತ ಏನ್ ಕೇಳಿದಾರಲ್ಲ, ಎಲ್ಲಾನು ಬಂತಿದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೇಳಿರೋದು, ನಮ್ದೇನ್ ಹರ್ಕೊಂಡ್ರಿ, ನಮ್ ಕುಟುಂಬದೇನೇ ಹರ್ಕೊಂಡ್ರಿ, 136 ಸೀಟ್ ಇಟ್ಕೊಂಡು ನೀವೇನ್ ಮುಖ್ಯಮಂತ್ರಿಯಾಗಿ ಹರಿದ್ರ, ನೀವೇನ್ ಮುಖ್ಯಮಂತ್ರಿ ಆದ್ರ, ಏನ್ ಹರಿದಿದ್ದೀರಾ, 136 ಸೀಟ್ ಇಟ್ಕೊಂಡು ಏನ್ ಹರಿದ್ರಿಪ್ಪ ನೀವು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ದಾರೆ, ನೀವೇನ್ ಹರ್ಕೊಂಡ್ರಿ, ಯಾರ್ದು ಹರ್ಕೊಂಡ್ರಿ, ಎಲ್ಲಿ ಹರ್ಕೊಂಡ್ರಿ, ಏನ್ ಹರ್ಕೊಂಡ್ರಿ, 136 ಸೀಟ್ ಇಟ್ಕೊಂಡು ಏನ್ ಬೇಕಾದ್ರೂ ಉಚ್ಚಾರ ಆಗತ್ತಿದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡೋದ್ರಲ್ಲಿ. ಸೊ ಆ ರೀತಿ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಹರಿದಿದ್ದೀರಾ ಅನ್ನುವಂತಹ ಪ್ರಶ್ನೆ ಡಿ ಕೆ ಶಿವಕುಮಾರ್ ಸುಮ್ಮನಾಗ್ಬಿಟ್ಟಿದ್ದಾರೆ. ನಾನು ಉತ್ತರ ಕೊಡಲ್ಲ ಇದಕ್ಕೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಸುಮ್ಮನಾಗ್ಬಿಟ್ಟಿದ್ದಾರೆ. ಆ ಹುಡುಗನಿಗೆ ಪಾಪ ನಾನು ಉತ್ತರ ಕೊಡಲ್ಲ ಅಂತ. ಯಾಕೆ ಉತ್ತರ ಕೊಡಲ್ಲ? ಏನಾದ್ರೂ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ನಿಖಿಲ್ ಕುಮಾರಸ್ವಾಮಿ ಮತ್ತೊಮ್ಮೆ ಅವ್ರು ಏನಾದ್ರು ಮಾಧ್ಯಮಗಳ ಮುಂದೆ ಬಂದ್ರೆ ನಿಖಿಲ್ ಕುಮಾರಸ್ವಾಮಿ ಕೇಳೋದ್ ಹೆಂಗೆಯ, ಏನ್ ಕಿಸಿದ್ರಿ, ಏನ್ ಕಿತ್ಕೊಂತೀರಿ ಈಗ ನಂದು ಅಂತ ನಿಖಿಲ್ ಕುಮಾರಸ್ವಾಮಿ ಕೇಳಲಿಕ್ಕೆ ಶುರು ಮಾಡ್ಬಿಟ್ರೆ ನನ್ನ ಮರ್ಯಾದೆ ಏನಾಗಬೇಡ, ನಾನು ಹಿರಿಯ ನಾಯಕ ರಾಜಕಾರಣದಲ್ಲಿ ಬೇಡ ಅಂತ ಅದಕ್ಕೆ ಉತ್ತರನೇ ಕೊಡ್ಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಅಂತ ಅನ್ಸತ್ತೆ. ಅದಕ್ಕೇನೋ ಲೋಕಲ್ಸ್ ಕೊಡ್ತಾರಂತೆ ಯಾರೋ ಲೀಡರ್ಸ್ ಇರ್ಲಿ. ನೋಡಿ, ನಿಖಿಲ್ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸವಾಲನ್ನು ಕೂಡ ಎಸಗಿದ್ದಾರೆ. ಯಾವ ರೀತಿ ಸವಾಲ್ ಹಾಕಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ನೋಡಿ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾವು ಪರಿಹಾರ ಕೇಳಿದ್ರೆ ಆ ಅರ್ಜಿಯನ್ನ ಏನ್ ನಾವು ಅರ್ಜಿ ಹಾಕಿದೀವಲ್ಲ ಭೂ ಸ್ವಾಧೀನಕ್ಕಾಗಿ ಪರಿಹಾರಕ್ಕಾಗಿ ಹಾಕಿದೀವಿ ಅಂತ ಏನ್ ಹೇಳಲಾಗ್ತಾ ಇದೆಯಾ, ನಾವು ಪರಿಹಾರ ಕೇಳಿ ಆ ಜಮೀನ ಅರ್ಜಿಯನ್ನ ಹಾಕಿದ್ರೆ ಆ ಜಮೀನನ್ನ ನಾವು ಬಡ ರೈತರಿಗೆ ಕೊಟ್ಟು ಬಿಡ್ತೀವಿ, ಬಡ ರೈತರಿಗೆ ಬಿಟ್ಟು ಕೊಡ್ತೀವಿ ಅನ್ನುವಂತ ಸವಾಲನ್ನ ಹಾಕಿದ್ದಾರೆ. ಇದನ್ನ ಪ್ರೂವ್ ಮಾಡಿ ತೋರಿಸಿ ನಾವು ಅರ್ಜಿ ಹಾಕಿರೋದನ್ನ ಅಂತ ಹೇಳಿ, ಅಥವಾ ನಾವು ಅಲ್ಲಿ ಕೇಳಿರೋದನ್ನ ಅಂತ ಹೇಳಿ, ನಮ್ಮ ಪರಿಹಾರಕ್ಕಾಗಿ ಮಾಡಿರೋದನ್ನ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಬಹಳ ಬಲಶಾಲಿಯಾಗಿ ಮಾತಾಡಿದ್ದಾರೆ. ಸೊ ಯಾವಾಗ ನಿಖಿಲ್ ಕುಮಾರಸ್ವಾಮಿ ಅವರ ಕುಟುಂಬದ ಮೇಲೆ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ರು, ಆ ಕ್ಷಣದಲ್ಲೇ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಯ ಪಾತ್ರವನ್ನು ವಹಿಸಿ ಇಡೀ ಕಾಂಗ್ರೆಸ್ ಪಕ್ಷವನ್ನೇ ಸರ್ವನಾಶ ಮಾಡ್ತೀನಿ ಅನ್ನುವಂತಹ ಮಟ್ಟಿನಲ್ಲಿ ದ್ವೇಷವನ್ನ ಕಾರೋದಕ್ಕೆ ಶುರು ಮಾಡ್ಕೊಂಡ್ರು. 136 ಶಾಸಕರನ್ನ ಬಾಯಲ್ಲಿ ತಗೊಂಡು ಏನ್ ಕಿಸಿದ್ರಿ ನೀವು ಅಂತ ಕೇಳಿದ್ರು, ಏನ್ ಹರಿದಿದ್ದೀರಿ ನೀವು ಅಂತ ಕೇಳಿದ್ರು. ನೋಡಿ ಎಷ್ಟು ದ್ವೇಷ ಇದೆ ರಾಜಕೀಯದಲ್ಲೂ ಕೂಡ, ಬಹಳ ಅದ್ಭುತ. ಇಂತಹ ರಾಜಕಾರಣಗಳು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ಬರ್ತಾ ಇದೆ. ಈಗ ನೋಡಿ, ರಾಜಕೀಯದವ್ರ ಬಾಯಲ್ಲಿ ಇನ್ನೂ ಬಹಳ ಅದ್ಭುತವಾಗಿ ಬರುತ್ತೆ. ನೀವು ಕೇಳಿದ್ರಿ, ಬಹಳ ಜನ ಮಾತನಾಡಿದ್ದಾರೆ ಕೂಡ. ಆದ್ರೆ ಈ ರೀತಿ ಮಾತನಾಡೋದು ಕೆಲವರು ಮಾತ್ರ, ಎಲ್ಲರೂ ಅಲ್ಲ.
ಸೊ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಕ್ಕಿದ್ದಂತೆ 136 ಸೀಟ್ ಇಟ್ಕೊಂಡು ಏನ್ ಹರ್ಕೊಂಡ್ರಿ ನೀವು, ಏನ್ ಹರಿದ್ರಿ ನೀವು ಅನ್ನುವಂಥದ್ದು ಏನ್ ಮಾತನಾಡಿದ್ದಾರೆ. ಅವರು ಬಹುತೇಕ ಅವರ ಸ್ಟೈಲ್ ಗೌಡಿಕಿಯ ಕುಟುಂಬ ಅಂತ ಕರೀತಾರೆ. ಈಗ ರಾಜ್ಯದಲ್ಲಿ ಒಂದು ಗೌಡ್ರು ಅಂತ ಏನ್ ಬರ್ತಾರಲ್ಲ, ಈ ಗೌಡ್ರು ಹಿಂಗೆಯ ಮಾತಾಡೋದು, ಹಿಂಗೆಯ ಗೌಡ್ರು ಊರಲ್ಲಿರೋ ಗೌಡ್ರಾಗಿರೋದು ಎಲ್ಲಿ ಬೇಕಾದಲ್ಲಿ ಇರ್ಲಿ, ಆ ಗೌಡ್ರ ಮಾತುಗಳೇ ಹಿಂಗೆಯ, ಅದನ್ನ ಬಂದ್ರು ಕೂಡ ಏನ್ ಬಂದ್ರು ಕೂಡ ತೀರ್ಸ್ಕಂತೀನಿ ಅನ್ನುವಂತಹ ಒಂದು ಗಂಡುಸ್ತನ ಗೌಡ್ರಲ್ಲಿರುತ್ತೆ ಅನ್ನೋ ಕಾರಣಕ್ಕೆ ಮಾತಾಡ್ತಾರೆ. ಅದು ಗೌಡ್ರ ಕುಟುಂಬದ ಒಂದಿಷ್ಟು ವಿಚಾರಗಳು ಇದ್ದೇ ಇರುತ್ತೆ, ಅದು ಗೌಡಕಿ. ಆದ್ರೆ ರಾಜಕೀಯ ವಾತಾವರಣದಲ್ಲಿ ಡಿ ಕೆ ಶಿವಕುಮಾರ್ ಅನ್ನುವಂತ ಒಂದು ಕನಕಪುರದ ಬಂಡೆಯನ್ನೇ ಅಲುಗಾಡಿಸ್ತಿದಾರಲ್ಲ ನಿಖಿಲ್ ಕುಮಾರಸ್ವಾಮಿ. ಗೆದ್ದಿಲ್ಲ, 3 ಬಾರಿ ಸೋತಂತವ್ರು ನಿಖಿಲ್ ಕುಮಾರಸ್ವಾಮಿ. ಆದ್ರೂ ಕೂಡ ಈ ಒಂದು ಇದನ್ನಿದೆಯಲ್ಲ ಅವರಿಗೆ ಶೌರ್ಯ ಅನ್ನುವಂಥದ್ದು ಬಹಳ ಅದ್ಭುತವಾಗಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇವರಿಗೆ ಮಾತ್ರ ಯಾವುದೇ ರೀತಿಯಾದಂತಹ ಒಂದು ರೀತಿ ಮಾತಿನ ಮೂಲಕ ಯಾವುದೇ ರೀತಿಯಾದಂತಹ ಪೆಟ್ಟನ್ನ ಕೊಟ್ಟಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವ್ರು ಏನಾದ್ರು ಹರಿದಿದ್ದೀರಾ ಅನ್ನೋದಕ್ಕೆ ಏನಾದ್ರು ಒಂದು ಮಾತಾಡ್ಬಿಟ್ರು ಅಂತ ಇಟ್ಕೊಳ್ಳಿ, ಆ ಕಾರಣಕ್ಕೆ ಮತ್ತೇನಾದ್ರು ನಿಖಿಲ್ ಕುಮಾರಸ್ವಾಮಿ ಅವ್ರು ಏನ್ ಕಿಸಿದ್ರಿ ನೀವು ಅಂತ ಕೇಳ್ಬಿಟ್ರು ಅಂದ್ರೆ, ನಿಖಿಲ್ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ ಏನ್ ಕಿಸಿದಿದ್ದೀರಾ ಅಂತ ಕೇಳ್ಬಿಟ್ರು ಅಂದ್ರೆ, ಆಗ ರಾಜಕೀಯ ವಲಯದಲ್ಲಿ ಡಿ ಕೆ ಶಿವಕುಮಾರ್ ಮರ್ಯಾದೆ ಬೀದಿ ಪಾಲಾಗುತ್ತೆ. ಯಾಕಂದ್ರೆ ಒಬ್ಬ ಇವತ್ತು ಬೆಳೀತಾ ಇರುವಂತಹ ಯುವಕ, ಇವತ್ತೊಬ್ಬ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಹ ಒಬ್ಬ ರಾಜಕೀಯ ವ್ಯಕ್ತಿ, ಕುಮಾರಸ್ವಾಮಿ ಅವರ ಮಗ ಈ ರೀತಿ ಮಾತಾಡ್ಬಿಟ್ರೆ ಏನಾಗಬೇಡ ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವ ಎಲ್ಲಿಗೆ ಬಂದು ತಲುಪಬಾರದು. ಸೊ ಹಂಗಾಗಿ ಅವರು ಬೇಡವೇ ಬೇಡ, ನಾವು ಉತ್ತರ ಕೊಡೋದಿಲ್ಲ, ನಮ್ಮ ಲೋಕಲ್ಸ್ ಇದಾರೆ ಅವ್ರು ಕೊಡ್ತಾರೆ. ಯಾಕಂದ್ರೆ ಲೋಕಲ್ಸ್ ಅಂದ್ರೆ ಎಂತವ್ರು ಇಲ್ಲಿದಾರೆ ನೋಡಿ, ಯಾರ್ಯಾರು ಒಂದಿಷ್ಟು ಜನ ಇದಾರೆ ಡಿ ಕೆ ಶಿವಕುಮಾರ್ ಅವರ ಕೈಗೊಂಬೆ ಅಂತ ಕೆಲಸ ಮಾಡುವಂತ ಕೆಲವು ಶಾಸಕರಿದ್ದಾರೆ. ಯಾರು ಈ ಪ್ರದೀಪ್ ಈಶ್ವರ್ ಅಂತೂ ಬಿಡಿ, ಇವ್ರು ಹಂಗೆ ತಲೆ ಚಚ್ಕೊಳ್ಳೋದು, ಒಬ್ಬ ಒದರಾಡೋದು, ತಲೆ ಚಚ್ಕೊಳ್ಳೋದು, ಅದ್ರ ಮಾತ್ರ ಪ್ರದೀಪ್ ಈಶ್ವರ್ ಇಂಥವ್ರು ಉತ್ತರ ಕೊಡ್ತಾರಂತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡ್ಬೋದಿತ್ತಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಉಟ್ಕೊಂಡಿದೆ. ಉತ್ತರ ಕೊಡೋ ಕೆಪಾಸಿಟಿ ಇಲ್ವಾ ನಿಮಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ನಿಖಿಲ್ ಕುಮಾರಸ್ವಾಮಿಯ ಅಭಿಮಾನಿಗಳೀಗ ಪೋಸ್ಟ್ ಗಳಲ್ಲಿ ಹಾಕೊಳ್ತಾ ಇದ್ದಾರೆ. ಉತ್ತರ ಕೊಡುವ ಯೋಗ್ಯತೆ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ಉತ್ತರ ಕೊಡುವಂತಹ ಯೋಗ್ಯತೆ ಡಿ ಕೆ ಶಿವಕುಮಾರ್ ಅವರಿಗಿಲ್ಲ ಅಂತ ಪೋಸ್ಟ್ ಗಳನ್ನು ಬೇರೆ ಹಾಕೊಳ್ತಾ ಇದ್ದಾರೆ, ಕಮೆಂಟ್ಸ್ ಗಳನ್ನು ಬೇರೆ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಬೆಂಬಲಿಗರು. ಒಟ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಈ ಒಂದು ಪೈಪೋಟಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಡಿ ಕೆ ಶಿವಕುಮಾರ್ ಅವರು ಮೊದಲು ಆರೋಪ ಮಾಡಿದ್ರು, ಏನ್ ಟೌನ್ಶಿಪ್ ಜಮೀನು ಪರಿಹಾರಕ್ಕಾಗಿ ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯ ಕುಟುಂಬದವರು ಅಂತ ಹೇಳಿ. ನಾವು ಆ ರೀತಿ ನಮ್ಮ ಪರಿಹಾರಕ್ಕಾಗಿ ಅರ್ಜಿಯನ್ನು ಹಾಕಿದ್ರೆ ನಾವು ಅದನ್ನ ರೈತರಿಗೆ ಬಿಟ್ಟು ಕೊಟ್ಟು ಬಿಡ್ತೀವಿ ಆ ಜಮೀನನ್ನ ಅಂತ ನಿಖಿಲ್ ಕುಮಾರಸ್ವಾಮಿ ಒಂದು ಕಡೆ ಸವಾಲು ಹಾಕಿದ್ದಾರೆ. ಸೊ ಈ ರೀತಿ ನಡೀತಾ ಇದೆ ರಾಜಕೀಯ ವಾತಾವರಣದಲ್ಲಿ. ಒಂದು ಕಡೆ ಡಿ ಕೆ, ಇನ್ನೊಂದು ಕಡೆ ಕನಕಪುರದ ಬಂಡೆಯನ್ನ ಛಿದ್ರ ಮಾಡಿ ಬಿಸಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ. ಯುವರಾಜ ಈಗ ಅಖಾಡಕ್ಕಿಳಿದಿರುವಂತದ್ದು ಕುಮಾರಸ್ವಾಮಿಯ ಸುಪುತ್ರ, ದೇವೇಗೌಡರ ವಂಶದ ಹಿರಿಯ ಕುಡಿ ಈಗ ಈ ರೀತಿಯಾದಂತಹ ಅಖಾಡಕ್ಕಿಳಿದಿರುವಂತದ್ದು ಬಹಳ ದೊಡ್ಡ ಮಟ್ಟದಲ್ಲಿ ದೇವೇಗೌಡರಿಗೂ ಕೂಡ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ನನ್ನ ಮಗ ನನ್ನ ಮೊಮ್ಮಗ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಾತಾವರಣದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಯಾರಿಗೂ ಕೂಡ ಹೆದರದ ಯುವರಾಜ ಇವನು ಅನ್ನುವಂತಹ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟವನ್ನ ಕಟ್ಟುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಟ್ನಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಇವತ್ತಿನ ಈ ನಡೆ ರಾಜಕೀಯ ವಾತಾವರಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಮತ್ತೊಂದು ಮುಖ ಬಯಲಾಗಿದೆ. ಏನ್ ಹರಿದಿದ್ದೀರಾ ನೀವು, ಏನ್ ಕಿಸದಿದ್ದೀರಾ ನೀವು ಅನ್ನುವ ಮೂಲಕ ನಿಖಿಲ್ ಕುಮಾರಸ್ವಾಮಿ ಕೂಡ ಸಾಮಾನ್ಯ ವ್ಯಕ್ತಿಯಲ್ಲ, ಬರೀ ನಗುಮುಖದ ಒಡೆಯಲ್ಲ. ಕೋಪ ಬಂದ್ರೆ ರಾಕ್ಷಸನ ಅವತಾರ ತಾಳುವ ವ್ಯಕ್ತಿಯೂ ಕೂಡ ಹೌದು ಅನ್ನುವಂತಹ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ಮಾತಿನ ಮೂಲಕವೇ ಸಿಟ್ಟನ್ನ ಹೊರ ಹಾಕಿದ್ದಾರೆ ಅನ್ನುವಂಥದ್ದು ಸಂಕ್ಷಿಪ್ತವಾಗಿ ಗೊತ್ತಾಗ್ತಾ ಇದೆ. ರಾಜಕಾರಣದಲ್ಲಿ ನಿಖಿಲ್ ಮತ್ತು ಕನಕಪುರದ ಬಂಡೆಯ ಮಧ್ಯೆ ಒಂದು ದೊಡ್ಡ ಯುದ್ಧವೇ ನಡೆಯುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. 2028ಕ್ಕೆ 2028ರ ಅಖಾಡದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಸುಪುತ್ರ ದೇವೇಗೌಡರ ಮೊಮ್ಮಗ ಯುವರಾಜನಂತೆ ಮೆರಿತಾ ಇರುವಂತಹ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕಿಳಿಯುವಂತಹ ಎಲ್ಲಾ ಲಕ್ಷಣಗಳು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಪೈಪೋಟಿ ಕೊಡೋದಕ್ಕೆ ಈಗ ನಿಜವಾಗಿಯೂ ಮೀಟ್ ಮಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ ಕುಮಾರಸ್ವಾಮಿ ಅವರು ಕೂಡ ಕೇಳಿದ್ದಾರೆ. ನಾನು ಭೇಟಿ ಮಾಡ್ಲಿಕ್ಕೆ ಸಿದ್ಧ, ವಿಚಾರಣೆ ಮಾಡೋಣ, ಏನೇನಿದೆಯೋ ಅದನ್ನ ಚರ್ಚೆ ಮಾಡೋಣ, ಬಾ ಅಖಾಡಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಕರೆದಿದ್ದಾರೆ. ಅದಕ್ಕೆ ನಾನು ಕೂಡ ಸಿದ್ಧ ಅಂತ ಕನಕಪುರದ ಬಂಡೆ ಹೇಳಿದ್ದಾರೆ. ಈ ರೀತಿ ವ್ಯವಸ್ಥೆ ಈಗ ರಾಜಕೀಯ ವಾತಾವರಣದಲ್ಲಿ ಶುರುವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಇರುವಂತಹ ಈ ಪೈಪೋಟಿಗೆ ಮತ್ತಷ್ಟು ತುಪ್ಪವನ್ನ ಸುರಿಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಕಾಂಗ್ರೆಸ್ ನಲ್ಲಿ 3 ಶಾಸಕರು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು
ಸಂಪೂರ್ಣವಾಗಿ ಮಾಹಿತಿ ಬಂದ ತಕ್ಷಣ ಮತ್ತಷ್ಟು ಮಾಹಿತಿಗಳನ್ನ ನಿಖಿಲ್ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯದಲ್ಲಿರುವಂತಹ ವಾದ ಮತ್ತು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯದಲ್ಲಿರ್ತಕ್ಕಂಥ ವಾದದ ಬಗ್ಗೆ ಮತ್ತಷ್ಟು ನಿಮ್ಮ ಮುಂದೆ ಪ್ರತಿಷ್ಠಾಪನೆ ಮಾಡ್ತಾ ಹೋಗ್ತೀನಿ. ನೋಡ್ತಾ ಇರಿ, ಮತ್ತಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ. ತಮ್ಮನ್ನ